ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹಿಂದಿನ ವೀಡಿಯೋದಲ್ಲಿ ನಾನು ನನ್ನ ಮೊಬೈಲ್ದು ಫೋಟೋಸ್ ಮತ್ತು ವೀಡಿಯೋಸ್ ಬಗ್ಗೆ ರಿವ್ಯೂ ಮಾಡಿದೆ. ರಿವ್ಯೂ ಅಂದರೆ ಹಳೆ ಫೋಟೋಸ್ ಮತ್ತು ವೀಡಿಯೋಸ್ ಮೆಮೊರೀಸ್ ಬಗ್ಗೆ ತೋರಿಸಿದೆ, ಹೇಳಿದೆ. ಸೊ ಈ ವಿಡಿಯೋದಲ್ಲಿ ಕೂಡ ಅದೇ ಯಾವ್ಯಾವ ಬಿಟ್ಟು ಹೋಗಿದ್ಯೋ ಅದನ್ನು ತೋರಿಸಿ ಟ್ರೈ ಮಾಡಿದೆ. ಸುಮಾರು ಅದೇ, ಎಲ್ಲ ತೋರ್ಸೋಕ್ಕಾಗೋದಿಲ್ಲ. ಕೆಲವೊಂದು ಮೆಮೊರೇಬಲ್ ಥಿಂಗ್ಸ್ನ ತೋರಿಸಿ ಎಲ್ಲೊಂದು ಸ್ಟೋರಿಗೆ ಸಣ್ಣ ಪಟ್ಟ ಏನಿದೆ ಹೇಳ್ತೇನೆ ನಾನು. ಸೊ ಸ್ಟಾರ್ಟ್ ಮಾಡುವ. ಈಗ ಫಸ್ಟು ಗ್ಯಾಲ್ರಿ ಹೊಡ್ಕೊಮಕ್ಕ. ಹಿಂದಿನ ವೀಡಿಯೋದಲ್ಲಿ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳೋಕ್ಕೆ ರೀಚ್ ಕೂಡ ಹೋಗಿದೆ. ಅದೇ ಹೇಳ್ದಂಗೆ ಇಂಪ್ರೆಷನ್ ಆದರೂ ಕ್ಲಿಕ್ ಮಾಡೋದು ಜನ, ಅದಕ್ಕೆ ವೀಡಿಯೋಸ್ ಕೂಡ ಓಡಿಲ್ಲ ಜಾಸ್ತಿ. ಇದು ನೋಡಿ, ನಮ್ಮ ಅಕ್ಕನ ಮದುವೆ ಫೋಟೋ ಕಾಂಜಲ್ಲೇ ಗೊತ್ತಿಲ್ಲ ಕೊಡಿ. ನಮ್ಮ ಅಕ್ಕನ ಮದುವೆ ಫೋಟೋ. ಅವಳು ಮದುವೆ ಟೈಮ್ ನಂಗೆ ಕೂದಲೊಂದು ಇಷ್ಟು ಬರ್ತಿತ್ತೇನೆ, ಇಷ್ಟು ಉದ್ದ ಇತ್ತು. ಮದುವೆ ಇಟ್ಟಿಟ್ಟು ಉದ್ದಿತ್ತು. ಈ ಹುಡುಗಿರಲ್ಲೇ ಯಾವ ಕೂದಲು ಬಿಡ್ತಾರೆ, ನಾವು ಇಟ್ಟು ಕೂದಲು ಬಿಟ್ಟಿರಿ ಸರ್. ಸೊ ಇದು ಮದುವೆ ಫೋಟೋ. ಇದು ಈ ಮದುವೆ, ಮಕ್ಕನ ಮದುವೆ ಕೊಲ್ಲೂರಲ್ಲಾಗಿತ್ತು, ಸಿಂಪಲ್ ಆಗಿ ಮಾಡಿಕೊಟ್ಟಿದ್ದು. ಈ ಫೋಟೋ ಕಂಡು ಫ್ರೆಂಡ್ಸ್ ಜೊತೆ ಎಲ್ಲೇ ಎದ್ದು ಬರೋದೇ ಆಗೋದು, ಕಾಂಜಿಲ್ಲೇ ಗೊತ್ತಾಗೋದಿಲ್ಲ. ಫೋಟೋ ಈ ಫೋಟೋ ನಾವು ಫ್ರೆಂಡ್ಸ್ ಜೊತೆಗೆ ಸಿಗಂದೂರು, ವರ್ಷ ನಾವು ಸಿಗಂದೂರು ಹತ್ರ ಶನಿವಾರ ದಿನ ಹೋಗಿ ಸಂಡೇ ಸಿಗಂದೂರು ದೇವಿ ದರ್ಶನ ಮಾಡ್ಕೊಂಡು ಅಂದರೆ ಅದೇ ದಿನ ಬ್ರಿಡ್ಜ್ಗೆ ಹೋಗಿ ಜೋಗ ಫಾಲ್ಸ್ಗೆಲ್ಲ ಹೋಗಿ ವಾಪಸ್ ಮನೆಗೆ ಬರ್ತೀರಾ. ಸೊ ಅದೇ ಥರ ಈ ಹಿಂದಿನ ಸಲಿನ ಅದಕ್ಕೂ ಹಿಂದಿನ ಸಲ ಏನೋ ಹೋಗಿದ್ದು. ಸೊ ಎಷ್ಟು ಜನ ಇದೆ ಗೊತ್ತಾ? 2, 4, 6, 8, 9 ಜನ ಇದ್ದು. ಮತ್ತೊಬ್ಬ ಎಲ್ಲಿ ಮಿಸ್ ಆಗಾನೆ, ಆ ಫೋಟೋ ತಗೊಂಡಿದ್ದು ಮೋಸ್ಟ್ಲಿ 9 ಜನ ಹೋತ್ರ. ಈ ಸಲ ಜಾಸ್ತಿ ಹೋಗಿದ್ದು, ಬಟ್ ಹಿಂದಿನ ಸಲ 9 ಜನನೇ ಹೋಗಿದ್ವಿ. ಹೋಗಿ ದೇವ್ರ ದರ್ಶನ ಮಾಡ್ಕೊ ಅದೇ ಫೋಟೋ ಇದು. ಆ ಪ್ಯಾಂಟ್ ಎಲ್ಲೋ ಐತೆ ನನ್ನ ಹತ್ರ, ಆ ಪ್ಯಾಂಟ್ ಒಳ್ಳೆ ಐತೆ ಮಾರ, ಹಂಗೆ ಅದೇ ಇರ್ಬೇಕು. ಇದು ಯಾವಾಗ ಗೊತ್ತಾ? ರಾಖಿ ಹಬ್ಬ ಆದಮೇಲೆ ಕೈಯಾಗಲ್ಲಿ ರಾಖಿ ಕಟ್ಟೋದು ಹಂಗೆ ಅವಾಗ ಸೇಮ್ ಅಟ್ಟೆ ಕೂದಿತ್ತು. ಒಂದು ಕೂದಲು ಬಿಡಿಸೋಕೆ ಕಾಣಿಗಿತ್ತು ನಂಗೆ. ಈ ಫೋಟೋ ತೋರಿಸ್ತಾನೆ ಸರ್ ಪ್ರಕಾರ. ಇದು ನಮ್ಮ ಅಕ್ಕ ನಂಗೆ ರಾಖಿ ಹಬ್ಬಕ್ಕೆ ರಾಖಿ ಕಟ್ಟೊಂದು ಅದೇನೋ ಫೋಟೋ ತಗೊಂಡಿದ್ದು ಇಲ್ಲೇ ಆ ಕಡೆ ಕೈ. ಅದಕ್ಕೂ ಹಿಂದಿನ ವರ್ಷ ಅವಳು ಬ್ರೇಸ್ಲೆಟ್ ಥರ ಮಾಡ್ಸೋಕ್ಕಿಲ್ಲ. ಸೊ ಅದಾದಮೇಲೆ ಈ ಥರ ರಾಖಿ ಇದು ಕಡ್ಗ ಕೊಟ್ಟಾಳೆ. ಅದೇ ರಾಖಿ ಕಟ್ಟಾಳು ಮತ್ತು ಕಡ್ಗ ಕೊಟ್ಟಾಳು, ಬೆಳ್ಳಿ ಕಡ್ಗ. ಇಷ್ಟೆಲ್ಲ ಮಾಡಿ ಅದೇ ದಿನ ಫೋಟೋ ಕಂಡ್ಯಾರ. ಮಾರ ದಿನ ಇರ್ಬೇಕು ಫೋಟೋ ತಗೊಂಡಿದ್ದಿಲ್ಲ, ಅದರ ಅದು ಮನೆಯಲ್ಲ. ಕಾಣಿ ಗಡ್ಡ ಬರೋದಿಲ್ಲ ಹೆಂಗೆ ಮಾಡಿದ್ದು, ಮಂಗನಾಗಿದ್ದೆ. ಮಕ್ಕ ಅದು, ಇದು ನಮ್ಮಮ್ಮ ಪಕ್ಕದಾಗಿರೋದು, ಇದು ನಮ್ಮಮ್ಮ, ಇದು ನಾನು, ಅದು ನಮ್ಮ ಅಕ್ಕ. ಸೊ ನಾವು 3 ಜನ ಹೆಂಗೆ ಮಳ್ಳಂಗಿದ್ದಲ್ಲ ಸಣ್ಣಗಿದ್ದಂಗೆ. ಇದು ನಮ್ಮ ಅಕ್ಕನ ಮೊಬೈಲ್ ಫೋಟೋ ತೆಗ್ದು ಹಂಗೆ ಎಲ್ಲ ಹೇಳಲ್ಲ, ಯಾರು ಮೆಮೊರೀಸ್ ಕಲೆಕ್ಟ್ ಮಾಡೋದು ಹಂಗೆ ಇಷ್ಟ. ಅವ್ರ ಮೊಬೈಲ್ ಫೋಟೋ ಇಲ್ಲ ಅಂದ್ರೆ ಮೊಬೈಲ್ ಫೋಟೋ ತೆಗ್ದು. ಈ ಫೋಟೋ ಕಾಣಿ PUCಯಲ್ಲಿದ್ದಂಗೆ ಫ್ರೆಂಡ್ಸ್ ಜೊತೆ ತಗೊಂಡು. ಕಾಲೇಜ್ ಆ್ಯನ್ಯುವಲ್ ಡೇ ಮೋಸ್ಟ್ಲಿ ಆ್ಯನ್ಯುವಲ್ ಡೇನೂ ಆಗಿತ್ತಾ, ಆ್ಯನ್ಯುವಲ್ ಡೇ ಆಗಿತ್ತು. ಸೊ ಆವಾಗ ತಗೊಂಡು ಫೋಟೋಸ್ ಇದು. ಇದು ನಾನು ಪ್ರೈಮರಿ 7ನೇ ಕ್ಲಾಸಾಗೆ ನಮ್ಮ ಬ್ಯಾಚ್ಮೇಟ್ಸ್ ಇರಲ್ಲ ಎಷ್ಟು ಜನ ಇದ್ರು. ನಾ ಎಲ್ಲ ಅವನೊಂದು ಹುಡುಕಿಕೊಂಬ, ನೀವು ನಾ ಸಿಕ್ಕ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಯಾವ ಲೈನ ಎಲ್ಲ ಅವನು ಅಂದ್ಕೊಂಡು. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದು ಫೋಟೋ. ಇದು ಒಂದು ಸಣ್ಣಗಿನ ಫೋಟೋ. ನಾ ಇದ್ರಾಗ ಗೊತ್ತಾಯ್ತು, ನನ್ನ ಪ್ರಕಾರ ನಾ ಇದ್ರಾಗೆಲ್ಲ ಒಂದು ಕರೆಕ್ಟಾಗಿ ಗೊತ್ತಾಗ್ಬಿಡ್ತೇನೆ. ಯಾಕಂದರೆ ನಂಗೆ ಗೊತ್ತಾಗ್ಬಿಡ್ತದೆ. ಅದಕ್ಕೂ ಹಿಂದಿನ ಸಲ ಹೋಗೋದು ಫೋಟೋ ಇದು. ಮಳ್ಳಂಗಿದ್ದೆ ಕಣಿ, ನೀವು ಒಂದು ಬದಿ ವಾರಿ ಮಾಡ್ಕೊಂಡಿತ್ತ ನನಗೆ. ಅದಾದ್ಮೇಲೆ ನನ್ನ ಬೈಕ್ ತಗೊಂಡು ಫಸ್ಟ್ ಅನ್ಸುತ್ತೆ ಗನ ಲಾಂಗ್ ಹೋಗಂದ್ರೆ ಸಿರ್ಸಿಗೆ ಬೈಕ್ ಒಬ್ಬನೇ ತಗೊಂಡು. ಇದೆ ಗ್ಲೌಸೆಲ್ಲ ಹಾಕೊಂಡು ಕೈ ಗ್ಲೌಸ್ ಹಾಕೊಂಡು ಒಳ್ಳೆ ಚಿಂಗ್ ಮಾಡ್ಕೊಂಡು ಹೆಂಗಿದ್ದಲ್ಲ ಸರಿ ಮಾಡ್ಕೊಂಡು. ಗಾಡಿ ಫೋಟೋಸ್ ಅದಲ್ಲ. ಎಂತ ಹೋಗಿ ಅಂದರೆ ನಮ್ಮ ಮಾವನೊಂದು ಮದುವೆ ಆಯ್ತಾ. ಸೊ ಆ ಮದುವೆಗೆ
ನಾನು ಒಬ್ಬನೇ ಬೈಕ್ ತಗೋಗಿದೆ. ಅದು ಆಯಿತು. ನೆಕ್ಸ್ಟು ಇದು ಕಾಣ್ತಲೇ ಗೊತ್ತಿಲ್ಲ ನೋಡಿ. ಈಗ ಅಂತಂದರೆ ಕೋಳಿ ತಂದೂರಿ ಮಾಡೋದು ನಾವು ಮೊದಲೆಲ್ಲ ಪಾರ್ಟಿ ಮಾಡೋದು ಜಾಸ್ತಿ ಆಗಿದೆ. ಮೊದಲಂದರೆ ಒಂದು 2-3 ವರ್ಷದಿಂದ ಎಂಥ ಪಾರ್ಟಿ ಮಾಡಿದಿರಂದರೆ ವಾರಕ್ಕೆ 1-2-3 ಪಾರ್ಟಿ ಇದ್ದೇ ಇರ್ತಿತ್ತು. ಸೊ ಚಿಕನ್ ತೋರ್ದು, ಪರೋಟ, ಚಿಲ್ಲಿ, ಆ ಥರ ಜಲ್ಲಿ ಹಿಡಿದು ಅದೆಲ್ಲ ಪಾರ್ಟಿ ಮಾಡ್ಕೊಂತ ಇರ್ತೀವಿ. ಸೊ ಅದೇ ಟೈಮಲ್ಲಿ ಮಾಡಿದ್ದು. ನಮಗಂತೂ ಮೆಸ್ ಸಿಗದೆ ನಾವು ಅದು ಎಂತಂತಾರೆ ಸರಿಗಿನ ಕಟ್ಟು ಮಾಡಿದ ಮೆಸ್ ತಗೊಬಂದು ಇದು ಮಾಡಿ ಸುಟ್ಟಿರು. ಒಳ್ಳೆಗಿತ್ತು ಈ ತಂದೂರಿ ಮಾತ್ರ. ಮೆಮೊರೀಸ್ ಈ ಮೆಮೊರೀಸ್. ಒಂದು 7-8 ಜನ ಇದ್ವಿ. ಈಗ ನಾನು ನಮ್ಮ ಅಕ್ಕ ಬಾವ ಇದ್ಕೊಂಡು ಫಸ್ಟ್ ಟೈಮ್ ಅನ್ಸುತ್ತೆ, ಫಸ್ಟ್ ಸೆಕೆಂಡ್ ಟೈಮ್ ಇರ್ಬೇಕು. ನಾನು ಅಕ್ಕ ಬಾವ ಭೀಮೇಶ್ವರ ಹೋಗೊಂದು ಅವ್ರು ಅದೇನು ಮತ್ತು ಅವ್ರದ್ದೊಂದು ಜಗಳ ಅಂದರೆ ಹೋಗಿ ಟೈಮ್ನಾಗೂ ಭೀಮೇಶ್ವರಗೂ ಜಗಳ ಮಾಡ್ಕೊಂಡಾರ. ಯಪ್ಪ ಅವ್ರು ಸಮಾಧಾನ ಮಾಡೋಕಂತ ನಮ್ಗೆ ಒಂದು ಸಾಧ್ಯ ಇಲ್ವಾ? ನನಗೆ ಹೇಳೋದು ಮತ್ತು ಏನೇನು ಮಾಡ್ಕೊಂಡ್ರು ನನಗೆ ಹೇಳೋದು. ನಾವು ಹಂಗೆ ಮಾಡ್ದಾಗ ಇವಳು ಹಂಗೆ ಮಾಡಲಿ ಅಂತ ಹೇಳೋದು. ನಾನು ಅದಕ್ಕೆ ತಲೆನೇ ಕೆಡ್ಸ್ಕೊಂಬಿಲ್ಲ. ಈಗ ಅಲ್ಲ ಮೊದಲೆಲ್ಲ ಬಗ್ಗೆ ಬೈತೀನಿ, ಇಬ್ರಿಗೂ ಬೈತೀನಿ. ಈಗಂತೂ ತಲೆನೇ ಕೆಡ್ಸ್ಕೊಳ್ಳೋದು. ಅವು ಕಂಡು ಹಂಗೆ ಬೇಜಾರು ಬಂದು ನಾವು ಬೇವುದವ್ರಿಗೆ ಕಡೆ ನಮಗೆ ಶಿಫ್ಟ್ ಮಾಡ್ಕೊಂಡು ಅವರಿಬ್ಬರು ಸರಿ ಆಗೋದು. ಅದು ಯಾವ ನಮ್ಮ ನ್ಯಾಯ? ಅದಕ್ಕೆ ನಾವು ಬೇವಕ್ಕೆ ಹೋಗುದಿಲ್ಲ. ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಏನು ಹಟ್ಟದವರು ಇವರು. ಇದು ಎಲ್ಲಿ ತಗೊಂಡ್ರೆ ನಾನು PUC ರಜೆ ಇತ್ತು. PUC ರಜೆದಾಗೆ ಇದು ನಾ ಪೇಂಟಿಂಗ್ ಕೆಲಸ ಹೋಗಿದ್ದೆ. ಪೇಂಟಿಂಗ್ ಕೆಲಸ ಹೋದಂಗೆ ಇದು ಸಿರ್ಸಿಲಿ ಒಂದು ನಮ್ಮೂರವರ ಬಾಣ ಸಿರ್ಸಿ ಪೇಂಟಿಂಗ್ ಕೆಲಸ ಹೋಗುವ ಅಂತ ಕರ್ಕೋದ್ರ. ಸೊ ಇವನ ಹೆಸರು ಮನು ಅಂತಿ. ಸೊ ಕರ್ಕೋಗಿ ಅಂದರೆ ಅಲ್ಲೇ ಉಳಿದು ಕೆಲಸ ಮಾಡೋಗಿತ್ತು. 1 ವಾರ ಸಮಥಿಂಗ್ ಕೆಲಸ ಏನಿತ್ತು. 1 ವಾರ ಕೆಲಸ ಇತ್ತು. ಅಲ್ಲೇ ಮಾಡ್ಕೊಂಡು ಅಲ್ಲೇ ಉಳ್ದಾಯ್ತು. ನೈಟ್ ತನಕ ಮಾಡಿ ಅಲ್ಲೇ ಇರ್ತೀರ. ಸೊ ಆ ದಿನ ಫೋನ್ ಮಾತಾಡ್ಬೇಕಾರೆ ಸ್ವತಃ ನೋವು ಬಿದ್ಕೊಂಡಿದ್ದೆ. ನಂಗೆ ಆಬ್ವಿಯಸ್ಲಿ ನಂಗೆ ಫೋಟೋಸು ಮೆಮೊರೀಸ್ ಎಲ್ಲ ಬೇಕಾಯ್ತು ಅಂತೇಳಿ ಫೋಟೋ ಹಿಡ್ಕೊಂಡಿದ್ದೆ. ಸೊ ಸಿಕ್ತು ಫೋಟೋ. ನೋಡಿ ಇದೆ ಫೋಟೋ. ಸ್ವತಃದಂಗೆ ಹಿಂಗೆ ಬಿದ್ಕೊಳ್ಳೋದು, ಹೆಣ್ಣು ಬಿದ್ದಂಗೆ. ಈ ಫೋಟೋನು ಕಾಣೋದು ಸರಿ. ಈ ಫೋಟೋ ಎಂತಂದರೆ ನಾನು ಬೈಕ್ ತಗೊಂಡು ಅಂದರೆ ಬೈಕ್ ತಗೊಂಡು ಅಷ್ಟೇ ಆಗಿದ್ದು. ಬೈಕ್ ತಗೊಂಡು 1 ತಿಂಗಳು ಅಲ್ಲೇ ಆಯಿತು, 1 ವಾರ ಏನೋ ಆಗಿದೆ. ನಾನು ಬೈಕ್ ಯಾವಾಗ ತಗೊಂಡಿದ್ದೆ ಅಂದರೆ ಫೆಬ್ರವರಿ 1 ತಿಂಗಳಾಗಿದ್ದೇನೆ ಬೈಕ್ ತಗೊಂಡು. ಈ ಫೋಟೋ 1-2 ತಿಂಗಳಾಗಿದ್ದಿರ್ಬೇಕು. ಫೆಬ್ರವರಿ 11ಗೆ ತಗೊಂಡಿದ್ದೆ. 12 ನನ್ನ ಬರ್ಡೇ ಆಗಿತ್ತು. 11ಗೆ ಈ ಬೈಕ್ ತಗೊಂಡಿದ್ದೆ. ಸೊ ಅಂದರೆ 1 ತಿಂಗಳು ಆಗಿತ್ತಿರ್ಬೇಕು. ಈ ಏಪ್ರಿಲ್ ತಗೊಂಡಿದ್ದು ಫೋಟೋ 2023-22. ನಾನು ನಮ್ಮ ಅಕ್ಕ ಬಾವ ಕಡೆ ನಮ್ಮ ಭಾವಂದ ಅಕ್ಕ ಮತ್ತು ಅವ್ರ ಲವರು ಇದಕ್ಕೋಗಿದ್ರು, ಹೊನ್ನಾವರಕ್ಕೆ ಹೋಗಿದ್ವು. ನಾನು ಅಲ್ಲಿ ಎಕ್ಸ್ಟ್ರಾ ಪೀಸು ಫೋಟೋಗ್ರಾಫರಾಗಿ ಹೋಗಿದ್ದೆ. ಸೊ ಹೋಗಿ ಬರ್ಬೇಕಾದ್ರೆ ನಂಗೆ 1-2 ಫೋಟೋ ಬೇಕಿತ್ತು. ಆಮೇಲೆ ಚಪ್ಪರಿ ಆಗಿ ಮ್ಯಾಂಟಲಿಟಿ ಪ್ಯಾಂಟ್. ಸೊ ನಂಗೆ 1-2 ಫೋಟೋ ಬೇಕಿತ್ತು. ನಾನು ನಮ್ಮ ಬಾಳ ಹತ್ರ ಹೇಳಿದೆ. ಸೊ ತಗೊಂಡು ಹೋಗುವ ಅಂದ್ಕೊಂಡು ಅವ್ನು ಅಲ್ಲಿ ಸಾಗರ್ ರೋಡ್ ಗೊತ್ತಾ? ಸಾಗರ್ ರೋಡ್ ಪಾರ್ಕ್ ಹತ್ರ ಕರ್ಕೊಂಡು 1-2 ಫೋಟೋ ತಗೊಂಡು ಬಂದಿದ್ವಿ. ಇದು ಹಿಂದ್ಗಡೆ ಒಬ್ರಿಗಂತಾರೆ ಹೆವಿ ಡ್ರೈವರು ಇಳ್ಕೊಂಡು. ಇಲ್ಲಿ ಹಿಂದ್ಗಡೆ ಒಬ್ಬರು ಹೋಗ್ತದೆ ಹೆವಿ ಡ್ರೈವರ್. ಅದು ನಮ್ಮ ಅಕ್ಕ ಗಾಡಿ ಹೋಗ್ತಿಲ್ಲ, ಆದರೂ ಹೊಡಿತಂತಾಳೆ. ಸೊ ಈಗ ಪರ್ಫೆಕ್ಟ್ ಆಗ ನನ್ನ ಪ್ರಕಾರ. ಮೊದಲು ಪರ್ಫೆಕ್ಟ್ ಇಲ್ಲ ಆಯಿತಾ, ನಾವು ಹೋಗೋದಿಲ್ಲ ಆಯಿತಾ ಹೊರಗಡೆ. ಈಗೂ ಹೋಗೋದಿಲ್ಲ, ಯಾಕಂದ್ರೆ ಪರ್ಫೆಕ್ಟ್ ಇಲ್ಲ ಅವ್ಳು ಗಾಡಿ ಒಳಗೆ ಹೋಗ್ತಿಲ್ಲ, ಅದಕ್ಕೆ ಹೋಗೋದಿಲ್ಲ. ಇದು ನಮ್ಮ ಕಾಲೇಜೆಲ್ಲ ಸೋಡಿಗೆದ್ದೆ ಜಾತ್ರೆ ಹೋದಂಗೆ ಇರಬೇಕು. ಅಲ್ಲಿ ಹುಯಿಲ್ ಮಿಡಿನ ಸೋಡಿಗೆದ್ದೆದು ಸೈಡ್ ಒಂದು ಬೀಚ್ ಹಿಂದ್ಗಡೆ, ಅಲ್ಲಿ ಹೋಗ್ತಾನೆ ಫೋಟೋ. ಇದೆಯಂತ ಗಂಟ ನಮ್ಮ ಅಕ್ಕ ಅಮ್ಮ ನಮ್ಮ ಮನೆಗೆ ಜಲ್ಲಿ ಬೇಕಿತ್ತು. ನಮ್ಮ ಮನೆ ಹೊರಗಡೆ ಕಟ್ತಿದ್ರು. ಹೊರಗಡೆ ಅಂದರೆ ಸಿಟೌಟ್ ಟೈಪ್ ಮಾಡೋಕ್ಕೆ ಕಟ್ತಿದ್ರು ಆಚೆಗಡೆ ಹಿಂದ್ಗಡೆ. ಸೊ ಅಲ್ಲಿ ಜಲ್ಲಿಗಳು ಬೇಕಿತ್ತು. ಸೊ ಆವಾಗ ನಮ್ಮ ಮನೆ ಅಂದರೆ ಪಕ್ಕದ ಒಂದು ದೇವಸ್ಥಾನ ಉಂಟು, ಅಲ್ಲಿ ಯಾರಿಗೆ ಜಲ್ಲಿಕಲ್ಲಿತ್ತು. ಸೊ ಕೇಳ್ಕೊಂಡು ತರಕ್ಕೆ ಹೋಗಿದ್ರು. ಅವಾಗೆ ಮಾಡೋದು ವೀಡಿಯೋ. ನಮ್ಮ ಅಕ್ಕ ಒಳ್ಳೆ ಕೂತ್ಕೊಂಡು ತುಂಬ್ತಿ ಹೊಡೆದೆ. ನಮ್ಮಮ್ಮ ಹರೆ ಹಬ್ಬಗೆ ಹಾಕ್ತಿ. ನಾವು ಅದೇ ವೀಡಿಯೋಸ್ ಮಾಡೋದು. ನಮ್ಮ ಅಕ್ಕ ಮೊದಲು ಹೆಂಗಿಂದ ಕಂಡು ಡುಮ್ಮಿ ತಮ್ಮಣ್ಣ ಈಗ ಸ್ವಲ್ಪ ಪೂರ ಹೋಗ್ಬಾರ್ದು ಪಾಪ. ಈ ಮುಖಾಲ ಉಬ್ಕೊಂಡು ಹಿಂಗೆ
ಮುಗೀತು. ಮತ್ತೊಂದು ಏನಾಗಿ ತೋರಿಸಬೇಕಾಗಿರೋದಿದೆ, ನಮ್ಮ ಅಕ್ಕಂದು 8ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದಂಗೆ ಇಂಗ್ಲೀಷು ಕೇಳಿ, ನೀವು ಸರಿ ಮಾಡಿ ಕೇಳೇನು. ಮ್ಯಾನೆ ಡಿ ಪಿ ಹಾರ್ಟಾಗಿ ಮಾಡಾಳೆ. ಹಾರ್ಟೇ ಅಲ್ಲ ಅದು ಆ್ಯಕ್ಚುಲಿ, ಹಾರ್ಟಾಗಿ ಮಾಡಾಳೆ, ಆದರೂ ಹಾರ್ಟೇ. ಬಾಣ ಬಿಲ್ ಬಿಡ್ತಾಳೆ, ಬಾಣ ಬಿಲ್ ತುದಿ ತಿರ್ಗೋಗೋದು. ಇರಲಿ. ಮೈ ಡಿಯರ್ ಆಂಟಿ, ಹಾಯ್. ಅಲ್ಲ ಹೈ ಹೈ ಆಂಟ್. ಆಂಟಿ ಅಲ್ಲ ಆಂಟ್. ಹೌ ಆರ್ ಯು ಅಲ್ಲ, ಹೌ ಆರ್ ಯು ಕ್ವಶನ್ ಮಾರ್ಕ್ ಇಲ್ಲ. ಯುವರ್ ಹಸ್ಬೆಂಡ್ ಹೌ ಆರ್ ಯು. ನಾ ಇದೊಂದು 8 ಸತಿ ಓದೋಣಂದ್ರೆ ನಂಗೆ ಬೇಜಾರಾದಾಗೆಲ್ಲ ಇದೇ ಓದು, ಸಿಟ್ಟು ಬಂದಾಗೆಲ್ಲ ಇದೇ ಓದು, ಸಿಟ್ಟೆಲ್ಲ ಕರಗೋಯ್ತು. ಯುವರ್ ಹಸ್ಬೆಂಡ್ ಜೋಡಿ ಫೈಟ್, ಅವರ್ ಜೋಡಿ ಫೈಟ್. ಹೊತ್ತೋತ್ಗೆ ಯುವರ್ ಹಸ್ಬೆಂಡ್ ಜೋಡಿ ಫೈಟ್, ಅವರ್ ಜೋಡಿ ಫೈಟ್, ನೋ ಯುವರ್ ಜೋಡಿ ಕೂಲ್. ಅಕ್ಕ ಈ ವಿಡಿಯೋ ಕಾಣ್ತಿದ್ರೆ ಇನ್ ಇಂಗ್ಲೀಷ್ಗೆ ಒಂದು ಸೆಲ್ಯೂಟ್ ಎಕ್ಸ್ಪ್ಲೀಟ್. ನೋ ಯುವರ್ ಜೋಡಿ ಕೂಲ್ ಫೈಟ್, ನೋ ಯುವರ್ ಜೋಡಿ ಕೂಲ. ಯು ಆ್ಯಂಡ್ ಹಸ್ಬೆಂಡ್ ಮದರ್ ಜೋಡಿ ನೋ ಫೈಟ್. ಯು ಆ್ಯಂಡ್ ಯುವರ್ ಹಸ್ಬೆಂಡ್ ಮದರ್ ಜೋಡಿ ನೋ ಫೈಟ್ ಅಂದ್ರು. ಯು ಹಸ್ಬೆಂಡ್ ದೇ ಆರ್ ಹ್ಯಾಪಿ ಬೈ ಯುವರ್ ಹಸ್ಬೆಂಡ್ ಬೆಸ್ಟ್ ವೈಫ್. ನಿಂಗೆ ನಿಜ ಈ ವಿಡಿಯೋ ನೋಡ್ತೀನಿ, ನಂಗೆ ಇದು ಎಕ್ಸ್ಪ್ಲೇನ್ ಮಾಡ್ಬೇಕೇನಾಗ, ನಂಗೆ ಕಾಮೆಂಟ್ ಸೆಕ್ಷನ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಏನು ಹೇಳಿದಂತ್ಯಾಗ, ಸರಿ ಮಾಡಿ ಎಕ್ಸ್ಪ್ಲೇನ್ ಮಾಡಿ, ಮತ್ತೆ ನಂಗೆ ಅರ್ಥ ಆಗಲಿಲ್ಲ. ಯುವರ್ ಡ್ಯಾಲಿ ಹ್ಯಾಪಿ ಬೈ ಯುವರ್ ಐಸ್ ವಾಟರ್ ನೋ. ಐಸ್ ವಾಟರ್ ನೋ ವಾಟರ್. ಹಾಂ, ನಮ್ಮ ಚಿಕ್ಕಿ ವಿಡಿಯೋ ನೋಡಿದ್ರೆ ನೋ ವಾಟರ್. ಹಾಂ, ಐಸ್ ನೋ ವಾಟರ್. ಹಾಂ, ಯುವರ್ ಐ ಆಮ್ ಹೌಸ್ ಮಂತ್ ಕಮಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್. ವಾ ಬೈ, ಇಂಥ ಇಂಗ್ಲೀಷ್ ಗುರು ಅಷ್ಟೋದು. ಯುವರ್ ಐ ಎಸ್ ನೋ ವಾಟರ್, ಯುವರ್ ಐ ಆಮ್ ಹೌಸ್ ಮಂತ್ ಕಮಿಂಗ್ ಹಸ್ಬೆಂಡ್ ಆ್ಯಂಡ್ ವೈಫ್. ಹಾಂ, ಬತ್ರಿ ಬಂದಾಗ ಕಮಿಂಗ್. ಐ ಆಮ್ ಅಂಕಲ್ ವೆರಿ ಬೆಸ್ಟ್ ಅಂಕಲ್. ವಾ ದೀದಿ ವಾ, ಐ ಆಮ್ ಅಂಕಲ್ ಬೆಸ್ಟ್ ಅಂಕಲ್. ಯುವರ್ ಹೌಸ್ ಕಮಿಂಗ್, ಯುವರ್ ಡೈಲಿ ಹ್ಯಾಪಿ. ಡೈಲಿ ಅಲ್ಲ, ಡಾಲಿ ಧನಂಜಯ್ಗೆ. ಓಕೆ, ಯುವರ್ ಡಾಲಿ ಹ್ಯಾಪಿ ಬೈ ಐ ಆಮ್ ದೊಡ್ಡಮ್ಮ ಡಾಲಿ ಯುವರ್ ಜೋಡಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಜೋಡಿ, ಆಯ್ತಾ. ಯುವರ್ ಡೈಲಿ ಯುವರ್ ಹಸ್ಬೆಂಡ್ ಮದರ್ ಆ್ಯಂಡ್ ಫಾದರ್ ಜೋಡಿ ಬೈ ಹ್ಯಾಪಿ ದೇರ್ ಯುವರ್ ಮೈಂಡ್ ಸಾಫ್ಟ್. ಐ ಆಮ್ ರೈಟಿಂಗ್ ಅಲ್ಲ, ರೈಟಿಂಗ್ RIGHT. ರೈಟಿಂಗ್ ಮಿಸ್ಟೇಕ್. ಐ ಆಮ್ ರಾಂಗ್ ಅಲ್ಲ, ರಾಂಗ್ WRONG ಅಲ್ಲ, RONG ರಾಂಗ್ ರೈಟ್. ಯು ರೈಟ್ ಪ್ಲೇಸ್ ನೋ ಪ್ಲೀಸ್ ಪ್ಲೇಸ್ PLEACE ಪ್ಲೇಸ್. ಯುವರ್ ಡಾಟರ್ ಜಯ. ಇದು ಲೆಟರ್ ರೈಟಿಂಗ್ ಬರ್ದಂಬರ್ದು ಪೋಸ್ಟ್ ಮಾಡಿ ಹೇಳಬಲ್ಲ ಚಿಕ್ಕಿಗೆ, ನಂಗೆ ಕೈ ಸಿಕ್ಕಾಕೋಬೋದು ಪಾಪ. ಏನು ಮಾಡಿದಂದ್ರೆ ಹೇಳ್ಕೊಂಡು ನಮ್ಮ ಭಾವನ ಕೈಗೆ ಹೇಳಿ ನಾ. ಸೊ ಯಪ್ಪ ಟೈಪ್ ಮಾಡಿದಂದ್ರೆ ನೋಡಿ. ಸೊ ಆಗ ನಿಂಗೇನಾದರೂ ಇದು ಅರ್ಥ ಆಗಿದ್ರೆ ನಂಗೆ ದಯವಿಟ್ಟು ಅರ್ಥ ಮಾಡಿಸು. ನಂಗಂತೂ ಅರ್ಥ ಆಗಲಿಲ್ಲ, ಈ ವಿಡಿಯೋ ನೋಡೋದ್ರಿಗಂತೂ ಮೊದಲೇ ಅರ್ಥ ಇಲ್ಲ, ಅದು ಬೇರೆ ವಿಷಯ. ಸೊ ನಿಂಗೇನೋ ಅರ್ಥ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಎಂತ ಈ ಲೈಟ್ರ್ ಬಗ್ಗೆ ಏನಾದರೂ ಮಾಹಿತಿ ತಿಳಿಸ್ಕೊಡು, ನಾನು ಅರ್ಥ ಮಾಡ್ಕಂತೆ ಸ್ವಲ್ಪ, ನನಗೆ ಇನ್ನೊರಿಗೂ ಅರ್ಥ ಇಲ್ಲ. ಸೊ ಅಷ್ಟೇ. ಚಪ್ರೇ ಇದು 2027 2022 ಫೋಟೋ ಹೆಂಗದೆ. ಇದು ನಾವು ಚಿಕ್ಕಿ ಮನೆ ಹಳ್ಳಿಯಾಳ್ಕೆ ಹೋದಂಗೆ ಒಂದಿನ ಪ್ಯಾಟಿಗೆ ಹೋದಂಗೆ ಈ ಗಣಪತಿ ದೇವಸ್ಥಾನಕ್ಕೆ ಹೋಗ್ಕೊಂಡು ನಾವು ನೋಡ್ಲಂಗೆ ಕರ್ಕೋಗಿರ. ಈ ಗಣಪತಿ ದೇವಸ್ಥಾನಕ್ಕೆ ಹೋಗ್ಕೊಂಡು ಬರೋ ಟೈಮ್ನಾಗೆ ಸಾಕಾಗಿತ್ತು ಅನ್ಕೊಂಡು, ಹಸುವಾಗಿತ್ತು ಅನ್ಕೊಂಡು ಪಾನಿಪುರಿ ತಿನ್ಕೊಂಡು ಹಾಗೆ ಮನೆಗೆ ಬಂದಿರ ಅಷ್ಟೇ.
ಈ ಜೋಡಿ ಕಾಣಿ ನೀವು ಜೋಡಿ ಅಲ್ಲ ತ್ರಿಯೋ ರೀತಿ ಕಾಣಿ ಕಂಡ್ರಲ್ಲ. ಇದು 2022 ಸೆಪ್ಟೆಂಬರ್ 7 ಅಂದರೆ ನಮ್ಮ ಊರಾಗ ಗಣಪತಿ ಹಬ್ಬ ಜಾಲಿ ದೇವಿನಾಗ ತಾಮು ಜಾಲಿ ಅಂತ ಅದಕ್ಕೆ. ಸೊ ಅಲ್ಲಿ ಗಣಪತಿ ಹಬ್ಬ ಆಗಿತ್ತು 3ನೇ ದಿನ, ಲಾಸ್ಟ್ ದಿನ ಹೋಳಿ ಆಡ್ತಾರೆ. ಅಲ್ಲಿ ಹೋಳಿ ಹೆಂಗೆ ಆಡ್ತಾರೆ ಅಂದರೆ ಇಡೀ ಊರಾಗೆಲ್ಲ ಹೋಳಿ ಆಡ್ತಾರೆ. ಸೊ ನಾವು 3 ಜನ ಫ್ರೆಂಡ್ಸು ಹೋಳಿ ಆಡೋಕೆ ಹೋಗಿದ್ವಿ. ಹೋಳಿ ಆಡೋಕೆ ಹೋದಂಗೆ ಮೆಮೊರೀಸ್ ಏನಾದ್ರು ಬೇಕಲ್ಲ, ಹಾಗೆ ಹೇಳ್ದಂಗೆ ಆಬ್ವಿಯಸ್ಲಿ ನಾವು ಮೆಮೊರೀಸ್ ಕಲೆಕ್ಟ್ ಮಾಡೋ ಫೋಟೋಸ್ಯಿಂದ ವೀಡಿಯೋಸಿಂದ. ಸೊ ಎಲ್ಲ ಇಟ್ಕೊಂಡು ಮೆಮೊರೀಸ್ ಇಟ್ಕೊಂತೆ. ಆವಾಗ ಒಂದು ಫೋಟೋ ಇದು ಮಸ್ತಾಗಿತ್ತು. ಅವಾಗ ಸಣ್ಣಕಿದ್ದು ಪ್ರಿಪೇರ್ ಆಡ್ತೀನಿ ನಮ್ಮ ಪ್ರಿಪೇರ್ HD ಗಂಟೆ ಸೆಟ್ಟಿಂಗ್ 4 ಬೆಳ್ಳಗೆ ಆಡ್ತಿದ್ದು 4 ಬೆಳ್ಳಗೆ. ಫಸ್ಟ್ ಸ್ಟಾರ್ಟಿಂಗ್ ಅಂದ್ರೆ 3 ಬೆಳೆ ಆಡ್ತೀವಿ. 2 ಬೆಳಗ್ಗೆ ಆಡೋಣ ಕಮ್ಮಿ, 3 ಬೆಳಗ್ಗೆ ಆಡೋಣ ಜಾಸ್ತಿ. 3 ಫಿಂಗರ್ 3 ಫಿಂಗರ್ ಆಡೋಣ ಜಾಸ್ತಿ. ಕಡೆ 4 ಫಿಂಗರ್ ಶಿಫ್ಟ್ ಆದ. ಈಗಂತೂ ಪಬ್ಜಿ ಬಿಡ 5 ಬೆಳಗ್ಗೆ ಆಡ್ತಾ ಇತ್ತು. ಆದರೂ ಆಡೋಕೋದಿಲ್ಲ, ಯಾಕಂದ್ರೆ ಈ ಮೊಬೈಲಿಗೆ ಆಡೋದು. ಈ ಮೊಬೈಲ್ ಕಮ್ಮಿ ವರ್ಷದ 6 ವರ್ಷ 7 ವರ್ಷ ಲ್ಯಾಗ್ ಹೊಡಿತಂದ್ರೆ ಪಬ್ಜಿ ಲೈಟ್ ಬಿಡ್ತಾವ್ರಂತ. ಸೊ ಅದಕ್ಕೆ ಕಾಯ್ತೀವಿ ನಾನು. ಪಬ್ಜಿ ಲೈಟ್ ಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಆಡೋಕಾಯ್ತಂತೆ. ಕಮ್ಮಿ ಅದೇ ಡಾಟಾ ಇಲ್ಲ ಅದರಲ್ಲಿ. ಸೊ ಅಷ್ಟೇ. ಈ ಪೋಸ್ ಕಂಡು ನಮ್ಮ ಹತ್ರ ಒಂದು ರೇಡಿಯೋದು ಮದುವೆ ಇತ್ತು ಮೊದಲು, ಎಷ್ಟು 22 ಆವಾಗ ನಾನು PUC ಏನಿದ್ದೆ. ಸೊ ಮದುವೆ ಬಂದಂಗೆ ಕೂದಲು ಕಂಡು ಚೊಪ್ಪಿನ ಮನೆ ಇತ್ತು. ಒಂದು ಒಳ್ಳೆ ಪೋಸ್ ಕೊಟ್ಟಿದ್ದು, ಮಳ್ಳಂಗೆ ಪೋಸ್ ಕೊಟ್ಟಿದ್ದು. ಅದೇ ಫೋಟೋ. ಈ ಫೋಟೋ ಕಂಡು ಚೊಪ್ಪಿ ಅಲ್ಟಾ ಪ್ರೋ ಮ್ಯಾಕ್ಸ್. ಇದು ಗೋವಾ ಹೋಗಿರಿ ನಾವು, ಹಿಂಗೆ ಕೆಲ್ಸಕ್ಕಂತ ಹೋಗಿದ್ವಿ, ಹೋಟ್ಲಿಗೆ ಕೆಲ್ಸಕ್ಕಂತ. ಆಮೇಲೆ ಫ್ರೆಂಡ್ಸ್ ಜೊತೆ ತಿರ್ಗಾಡೋದು, ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋದು ಜಾಸ್ತಿ ಆಗಿತ್ತು, ಕೆಲಸ ಮಾಡೋದು ಜಾಸ್ತಿ ಆಗಿತ್ತು. ಸೊ ಆದಂಗೆ ಒಂದು 2 ದಿನ ಕೆಲಸ ಮಾಡಿದ್ರಲ್ಲಿ ರಜೆಯಾಗೆ. ಸೊ ಆವಾಗ ತೆಗೆದು ಫೋಟೋ ಅದು ಗೋವಾ ಭಾಗ ಅಲ್ಲ, ಯಾವುದೇ ಬೀಚ್ ಅದ, ಬೀಚ್ ಹೆಸರು ಗೊತ್ತಿಲ್ಲ ನನಗೆ. ಸೊ ಯಾವುದೇ ಬೀಚ್ ಆಗಿತ್ತು. ಸಂಜೆ ಮೇಲೆ ಹೋಗಿದ್ವಿ, ಹೋದಂಗೆ ತೆಗೆದು ಫೋಟೋ ಅದು ಚಪ್ಪರಿ ಸ್ಟೈಲ ಫೋಟೋ ತೆಗೆದು. ಗಿಡದೊಳಗೆ ಹೋಗಿ ಕಾಣೋದು ಆ ನಮ್ಮನೆ ಫೋಟೋಗ್ರಾಫ್ ಮಾಡೋದು ನಮ್ಮ ಬಾವು. ಯಾರೋ ಕಂಡವ್ರು ಗಿಡದೊಳಗೆ ಹೋಗಿ ಕಾಣೋದು ಕಾಣಿಲ್ಲ. ಸ್ನ್ಯಾಪ್ ಮಾಡಿದ್ರು ನಾವು ಒಂದು ಟೈಮ್ನಾಗ ಸ್ನ್ಯಾಪ್ ಫೋಟೋ ತಗೊಂತಿರೋದೈತೆ ಅಷ್ಟೇ. ಮತ್ತು ಯಾವ ಫೋಟೋಸ್ ಓಪನ್ ಆಗೋದಿಲ್ಲ, ಎಲ್ಲ ಕ್ರ್ಯಾಶ್ ಆಗೈತೆ. ಇದು ಓಪನ್ ಆಗೋದಿಲ್ಲ. ಇದು ಈ ಫೋಟೋನ ಮಳ್ಳಂಗಿತ್ತು. ಸೊ ಯಾವುದೂ ಓಪನ್ ಆಯ್ತಿಲ್ಲ. ಸೊ ಎಂತ ಮಾಡೋಕ್ಕಾಗೋದಿಲ್ಲ, ಪೂರ ಹೋಗೋದು. ಇದು ಕಾಣಿ ಯಾವುದು ಓಪನ್ ಆಯ್ತು. ಇದು ಟ್ರಿಪ್ಗೆಲ್ಲ ಹೋದಂಗೆ ತಗೊಂಡು ಫೋಟೋ ಆಗಿತ್ತು, ಓಪನ್ ಆಗ್ತಿಲ್ಲ ಒಂದು. ಇದೆಯಂತೆ ಮಳ್ರಂಗೆ ಚಪ್ರಿ ಕಣಿ ಲೂಪ್ ಕಣಿ ಇಲ್ಯುಮಿನಾಟಿ ಯಾವುದು ಓಪನ್ ಆಯ್ತು. ಇದು ನಮ್ಮ ತಮ್ಮ ಕಟಿಂಗ್ ಮಾಡು. ಸೊ ಯಾವುದು ಓಪನ್ ಆಗ್ತಿಲ್ಲ. ಇಷ್ಟೇ. ನಮ್ಮ ಮೆಮೊರಿ ಕಾರ್ಡ್ ಇದ್ದರೆ ಸರಿಯಾಗಿ ತೋರಿಸ್ಬೋದಿತ್ತು. ಈಗ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅದು ಓಪನ್ ಆಗೋದಿಲ್ಲ, ತೋರ್ಸೋಕೆ ಆಗೋದಿಲ್ಲ. ಸೊ ಅಷ್ಟೇ. ಇಷ್ಟೇ ವೀಡಿಯೋಸು. ಅಂದರೆ ಎಲ್ಲ ಕ್ರ್ಯಾಶ್ ಆದ ಎಲ್ಲ ಹೋಗೋದು. ನಾನು ಪೇರ್ ಮಾಡಿದ್ರೆ ಮೆಮೊರಿ ಕಾರ್ಡ್ ಹಾಕೀನಿ. ಸೊ ಜಾಸ್ತಿ ಇತ್ತು, ಒಂದು 30 GB ಲೆಕ್ಕ ವೀಡಿಯೋಸು ಫೋಟೋಸ್ ಇತ್ತು. ಸೊ ಅದಕ್ಕೆ ಮೆಮೊರಿ ಕಾರ್ಡ್ ಹಾಕಿದ್ವಿ. 64 GB ಮೆಮೊರಿ ಕಾರ್ಡ್ ಅಂತ ತಗೊಂಡು ಅದಕ್ಕೆ ಹಾಕಿನ. ಅದು ಕ್ರ್ಯಾಶ್ ಆಗಕ್ಕೆ ನಾ ಎಂತ ಮಾಡಿ. ಸೊ ಅಷ್ಟೇ. ಈ ಮೆಮೊರಿ ಕ್ರ್ಯಾಶ್ ಆ್ಯಪರಾಗ ವೀಡಿಯೋಸ್ ಫೋಟೋಸ್ ಎಲ್ಲ ಹೋಗೋದು. ಸೊ ಅಷ್ಟೇ. ನನ್ನ ಮೆಮೊರೀಸ್ ಇಷ್ಟೇ ಅಂತಲ್ಲ, ಕಲೆಕ್ಟ್ ಮಾಡೋದ್ರಾಗೂ ಯಾವುದೂ ಇಲ್ಲ, ಒಂದು 10% ಇಲ್ಲ. ಆದರೂ ಟ್ರೈ ಮಾಡೋಣ ತೋರ್ಸೋಕ್ಕೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಶೇರ್ ಕಮೆಂಟೆಲ್ಲ ಮಾಡಿ. ಇನ್ನೂ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೊಳ್ಳಿ ಸಬ್ಸ್ಕ್ರೈಬು. ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.